ಸರ ನನ್ನ ಹೆಸರು ಕನ್ನಡ ಶಂಕರ್ ಅಂದ್ಬಿಟ್ಟು ಬೆಂಗಳೂರು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ನಾರಾಯಣಗೌಡರು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ ಅಂತ ಮಾನ್ಯ ಸಚಿವರು, ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಪ್ರಚೋದನಕಾರಿ ಮಾತನ್ನು ಹೇಳಿದ್ದಾರೆ. ನಾವು ಬಂದ್ಗೆ ಯಾಕೆ ಕರೆ ಕೊಟ್ಟಿಲ್ಲ ಅಂತಂದರೆ, ಇವತ್ತು ನಾವು ಬಂದ್ಗೆ ಕರೆ ಕೊಟ್ಟಾಗ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಕೆಲವರು ವ್ಯಾಪಾರ ಮಾಡೋಂಥ ವ್ಯಾಪಾರಿಗಳಾಗಿರ್ಬೋದು, ಮಗದೊಂದು ಮತ್ತು ಸರ್ಕಾರಕ್ಕಾಗಿರ್ಬೋದು ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಹಾಗಾಗಿ ನಾವು ಆ ಉದ್ದೇಶನ ಇಟ್ಕೊಂಡು ನಾರಾಯಣಗೌಡರು ಬಂದು ಕೊಟ್ಟಿಲ್ಲ. ಸುಮಾರು ಇದು ಒಂದು ಸಾರಿ ಅಲ್ಲ, ಹತ್ತಾರು ಬಾರಿ ನಾರಾಯಣಗೌಡರು ಈ ವಿಚಾರದಲ್ಲಿ ಬಂದು ಕೊಟ್ಟಿಲ್ಲ. ಇದೇ ನಿಮ್ಮ BJP ಸರ್ಕಾರ ಇದ್ದಾಗೂ ಕೂಡ ನಾವು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಈ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ ಅಂತಂದ್ಬಿಟ್ಟು ಮಾನ್ಯ ಯತ್ನಾಳ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ, ಪ್ರಚೋದನಾ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾಮಿ, ರಕ್ಷಣಾ ವೇದಿಕೆ ಬಗ್ಗೆ ನಿಮ್ಗೇನ್ರಿ ಗೊತ್ತು ಸ್ವಾಮಿ? ಸುಮಾರು 28-30 ವರ್ಷಗಳಿಂದ ನಮ್ಮ ನಾರಾಯಣಗೌಡರು ನಮಗೆಲ್ಲ ಇವತ್ತು ಲಕ್ಷಾಂತರ ಜನ, ಸಾವಿರಾರು ಜನಕ್ಕೆ ಇವತ್ತು ದೀಕ್ಷೆನ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಚೇಲ ಒಬ್ಬ ಹೇಳ್ತಾನೆ, ವಿಡಿಯೋ ಮಾಡಿ ನಮಗೆ ಹೇಳ್ತಾನೆ, ಅದನ್ನು ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅವನೇನು ಹೇಳ್ತಾನೆ, ಯತ್ನಾಳ್ ಬಗ್ಗೆ ಹಿಂಗೆ ಮಾತಾಡಿದ್ದೀರಾ ಅಂತಂದ್ಬಿಟ್ಟು ನಮ್ಮ ಹುಡುಗ ಒಬ್ಬ ಸಂತೋಷ್ ಕನ್ನಡಿಗ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಹೇಳ್ತಾನೆ. ಸ್ವಲ್ಪ ಅವ್ನು ಕೆಟ್ಟದಾಗ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು, ಆದರೆ ನಿಮ್ಮ ಚೇಲ ಏನು ಹೇಳ್ತಾನೆ, ನಾರಾಯಣಗೌಡರ ಆಫೀಸರ್ ಇವನು, ಟೀ ಕೊಡೋನು ಇವನು ಅಂತ ಹೇಳ್ತಾನೆ. ಹೌದು ಸ್ವಾಮಿ, ನಾರಾಯಣಗೌಡ ಆಫೀಸರ್ ಟೀ ಕೊಡೋ ಅಂತ ಹುಡುಗ ಹಂಗೆ ಇವತ್ತು ಅಷ್ಟು ತಾಕತ್ತಿದೆ ಅಂತಂತಂದಮೇಲೆ ಕರ್ನಾಟಕದಲ್ಲಿ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಸದಸ್ಯರಾಗಿರ್ಬೋದು ಪ್ರತಿಯೊಬ್ಬರಿಗೂ ಇವತ್ತು ಅಷ್ಟೇ ತಾಕತ್ತಿದೆ. ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ನಿನ್ನ ಮೇಲೆ ನಾನು ಇವತ್ತು ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಇದು ಸನ್ಮಾನ್ಯ TN ನಾರಾಯಣ್ ಕೊಟ್ಟಿರ್ತಕ್ಕಂಥ ಒಂದು ಧೈರ್ಯ ಆಗಿರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ಯಾವುದೇ ರೀತಿ ಭಯ ಪಡ್ದಂಥ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನೀವು ಹೇಳ್ತಿರಲ್ಲ, ನಿಮ್ಮ ಸಾಧನೆ ಏನು, ನೀವೇನು ಸಾಧನೆ ಮಾಡಿದ್ದೀರಾ? ನಿಮ್ಮ ಹಣಕ್ಕೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಇವತ್ತು ಎಲೆಕ್ಷನ್ ಬಂದು ನೀವೇ ಪ್ರಚೋದನಕಾರಿ ಮಾತೇಳಿ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ನಿಮ್ಮ ಪಕ್ಷದಿಂದ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಇವತ್ತು. ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಪಂಚಮಸಾಲಿ ಅಂತ ವಿಚಾರದಲ್ಲಿ, ಪಂಚಮಸಾಲಿ ಅಂತ ಒಂದು ಗ್ರೂಪನ್ನು ಮಾಡಿ ನೀವೇ ಅವ್ರನ್ನ ವಿಂಗಡಣೆ ಮಾಡಿ ನೀವು ಈ ಥರ ಎಲ್ಲ ಮಾಡಿಬಿಟ್ಟು ಇವತ್ತು ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ನೀವು ಮಾತಾಡೋಕ್ಕೆ ನಿಮ್ಗೆ ಏನು ನೈತಿಕತೆ, ನಿಮ್ಗೆ ಏನು ಯೋಗ್ಯತೆ ಇದೆ? ನೀವು ರಕ್ಷಣಾ ವೇದಿಕೆ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ನಾಲ್ಗೆ ಹಿಡಿದು ಮಾತಾಡಬೇಕು. ನೀವು ರಕ್ಷಣಾ ವೇದಿಕೆ ಇವತ್ತು ಎಷ್ಟು ಹೋರಾಟ ಮಾಡಿದ್ದೀವಿ, ಎಷ್ಟು ಸಾವಿರಾರು ಕೇಸ್ ಹಾಕ್ಸ್ಕೊಂಡಿದ್ದೀವಿ ಇವತ್ತು, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅರಿವಿದೆಯಾ? ನಮ್ಮ ನಾರಾಯಣಗೌಡರ 2 ಮಕ್ಕಳು ಹುಟ್ಟಬೇಕಾದಾಗ ಅವರು ಜೈಲಲ್ಲಿದ್ದರು ಸ್ವಾಮಿ. ಇವತ್ತು ಸಾವಿರಾರು ಕೇಸು ಇವತ್ತು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ. ಎಷ್ಟೋ ಜನ ಸಾವಿರಾರು ಕಾರ್ಯಕರ್ತರು ಇವತ್ತು ನಾವೆಲ್ಲ 10 ಕೇಸ್ಗಳು ಹಾಕ್ಸ್ಕೊಂಡು ಇದರಿಂದ ನಮಗೇನು ಲಾಭ? ಏನೂ ಇಲ್ಲ. ಆದರೆ ರಕ್ಷಣಾ ವೇದಿಕೆ ಬಗ್ಗೆ ತುಂಬ ನಾವು ಗೌರವ ಕೊಟ್ಟು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಇವತ್ತು ನಮ್ಮ ಸ್ವಯಾರ್ಜಿತವಾಗಿ ಇವತ್ತು ನಾವು ಕೇಸ್ ಹಾಕ್ಸ್ಕೊಂಡು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ನಿಟ್ಟೇನು? ನೀವು ಏನು ಹೋರಾಟ ಮಾಡಿದ್ದೀರಾ? ನಿಮ್ಮ ಮಕ್ಕಳು ಮರಿ ಹೋರಾಟ ಮಾಡಿದ್ದೀರಾ? ನಿಮ್ಮ ಫ್ಯಾಮಿಲಿಯವರು ಹೋರಾಟ ಮಾಡಿದ್ದೀರಾ? ನೀವು ಯಾವತ್ತಾದ್ರು ಕನ್ನಡಕ್ಕೋಸ್ಕರ, ನಾಡು ನುಡಿಗೋಸ್ಕರ ಯಾವತ್ತಾದ್ರು ಒಂದು ಕೇಸ್ ಹಾಕ್ಸ್ಕೊಂಡಿದ್ದೀರಾ? ಒಂದು ಕೇಸ್ ಹಾಕ್ಸ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂತಂದಮೇಲೆ ರಕ್ಷಣಾ ವೇದಿಕೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಸ್ವಾಮಿ. ಈ ವಿಚಾರವಾಗಿ ನೀವು ಸರಿಯಾಗಿ ನೀವು ಇದಕ್ಕೆ ಉತ್ತರ ಕೊಡಬೇಕು, ನೀವು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ರಕ್ಷಣಾ ವೇದಿಕೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ತೀವಿ. ಮತ್ತು ಸರ್ಕಾರ ಬರುತ್ತೆ, ಕನ್ನಡಿಗರು ಏನು ಉತ್ತರ ಕೊಡಬೇಕು ಕೊಟ್ಟೇ ಕೊಡ್ತೀವಿ. ಮಾತೆತ್ತರೆ ನಾವು ಹಿಂದೂಗಳು ಮುಸ್ಲಿಮರು ಅಂತ ಹೊಡಿತೀರಾ, ರಾಜ್ಯನ ಹೊಡಿತೀರಾ, ಜನಗಳ ಮನಸ್ಸಲ್ಲಿ ಬಿತ್ತನೆಯನ್ನು ಬಿಡ್ತೀರಾ. ಆ ಪಂಚಮಸಾಲಿ ವಿಚಾರದಲ್ಲಿ ಅದರಲ್ಲೂ ಬಿತ್ತನೆ ಬಿತ್ತು, ಅದನ್ನು 2 ಭಾಗನ ಹೊಡೆದ್ರಿ. ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ನೀವು ಏನು ಹೇಳಿದ್ರು ರಕ್ಷಣಾ ವೇದಿಕೆ ಹೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈ ಮಾತನ್ನು ನೀವು ವಾಪಸ್ ತೊಗೊಳ್ಳೇಬೇಕು. ಇಲ್ಲ ಅಂತಂದರೆ ನಾವು ಇದಕ್ಕೆ ತಕ್ಕ ಪಾಠನ, ತಕ್ಕ ಶಾಸ್ತಿನ ನಾವು ಮಾಡೇ ಮಾಡ್ತೀವಿ. ನಿಮ್ಮ ಚೇಲಾಗಳು ಏನೇ ವಿಡಿಯೋ ಮಾಡಿದ್ರು ನಾವು ಎದುರುವಂಥ ಮಾತೇ ಇಲ್ಲ. ಇದಕ್ಕೆ ಯಾವುದೇ ಕಾರಣಕ್ಕೂ ರಕ್ಷಣಾ ವೇದಿಕೆ ನಾವು ತಲೆಬಾಗುವಂಥ ಮಾತೇ ಇಲ್ಲ. ಶಕ್ತಿ ಜಯದ ದೀಪ್ತಿ ಪಬ್ಲಿಕ್